ಹಲೋ ಎವ್ರಿವನ್, ವೆಲ್ಕಮ್ ಟು ನೀಟ್ಯುಕ್. ಇಲ್ಲಿ ನಾನು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ ಚಾಪ್ಟರ್ದು ಪ್ರೀವಿಯಸ್ ಇಯರ್ ನೀಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಈ ಚಾಪ್ಟರಿಂದ ಟೋಟಲ್ ಆಗಿ 42 ಕ್ವಶನ್ಸ್ಗಳನ್ನು ಪ್ರೀವಿಯಸ್ ಇಯರ್ ನೀಟ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಅಂದರೆ 2011ರಿಂದ ಹಿಡಿದು 2021 ತನಕ. ಇದು ಪಾರ್ಟ್ 1 ವೀಡಿಯೋ. ಇದರಲ್ಲಿ 20 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಪಾರ್ಟ್ 2 ವೀಡಿಯೋದಲ್ಲಿ ನಾನು ರಿಮೈನಿಂಗ್ ಉಳಿದಿರುವಂತಹ 22 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೇನೆ. ಈ 2 ವೀಡಿಯೋಗಳನ್ನು ನೋಡಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕ್ವಶನ್ ನಂಬರ್ 1, ಅ ಸ್ಪೆಸಿಫಿಕ್ ರೆಕಗ್ನೈಸೇಷನ್ ಸೀಕ್ವೆನ್ಸ್ ಐಡೆಂಟಿಫೈಡ್ ಬೈ ಎಂಡೋನ್ಯೂಕ್ಲಿಯಸಸ್ ಟು ಮೇಕ್ ಕಟ್ಸ್ ಎಟ್ ಸ್ಪೆಸಿಫಿಕ್ ಪೊಸಿಷನ್ಸ್ ವಿತ್ ಇನ್ ದಿ DNA ಈಸ್. ಈ ಕ್ವಶನನ್ನು ನೀಟ್ 2021ರಲ್ಲಿ ಕೇಳಿದರು. ಈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂದರೆ ಮಾಲಿಕ್ಯುಲರ್ ಸೀಸರ್ಸ್ ಅಂತ ಏನು ಕರಿತೀವಿ ನಾವು, ಇದು DNA ಬೈಂಡ್ ಆಗಿ ನಂತರ ಇನ್ಸ್ಪೆಕ್ಟ್ ಮಾಡುತ್ತೆ. ಎಷ್ಟು ಸೀಕ್ವೆನ್ಸ್ ಇದೆ ಅದನ್ನು ಪೂರ ಇನ್ಸ್ಪೆಕ್ಟ್ ಮಾಡುತ್ತೆ. ಅದು ಯಾವಾಗ ಒಂದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್, ಅದಕ್ಕೆ ನಾವು ರೆಕಗ್ನೈಸೇಷನ್ ಸೀಕ್ವೆನ್ಸ್ ಅಥವಾ ರಿಸ್ಟ್ರಿಕ್ಷನ್ ಸೈಟ್ ಅಂತಲೂ ಕೂಡ ಕರಿತೀವಿ, ಅದಕ್ಕೆ ಬೈಂಡ್ ಆಗುತ್ತೆ. ಈ ರೆಕಗ್ನೈಸೇಷನ್ ಸೈಟ್ ಸ್ಪೆಸಿಫಿಕ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್. ಸೊ ಈ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇಲ್ಲ ಅಂದರೆ ಆ ರಿಸ್ಟ್ರಿಕ್ಷನ್ ಎನ್ಸೈಮ್ DNA ಕಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಕಂಪಲ್ಸರಿ. ಆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಪ್ರತಿಯೊಂದು ರಿಸ್ಟ್ರಿಕ್ಷನ್ ಎನ್ಸೈಮ್ಗೂ ಸ್ಪೆಸಿಫಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ECO R1 ತಗೊಂಡ್ರೆ ಅದಕ್ಕೆ 5' ಟು GAATTC ಟು 3' ಅಥವಾ ಆಪೋಸಿಟ್ ಸ್ಟ್ಯಾಂಡಿಂದ ಓದೋದಾದರೆ 5' ಟು GAATTC ಟು 3' ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಹಾಗೆ ನೋಡೋದಾದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಎ ಸಾಧ್ಯ ಇಲ್ಲ. ಎ ಎಲ್ಲಿ ಬರುತ್ತೆ? ಪಾಲಿ ಎ ಟೈಲ್ ಸೀಕ್ವೆನ್ಸ್ ಅಂತ ಹೇಳಿ. ಇದು ನೀವು ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಷನ್ ಆಫ್ HNRNA ನೋಡಿರ್ತೀರಿ. ಅಂದರೆ ಯೂಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಕಾನ್ಸೆಪ್ಟಲ್ಲಿ ಬರುತ್ತೆ ಇದು. ಸೊ ಡಿಜೆನರೇಟ್ ಪ್ರೈಮರ್ ಸೀಕ್ವೆನ್ಸ್ ಅದು ಆಗಲ್ಲ. ಒಕಾಜಾಕಿ ಸೀಕ್ವೆನ್ಸ್ ಅಂತ ಹೇಳುವಂಥ ಕಾನ್ಸೆಪ್ಟ್ ನೀವು ರೆಪ್ಲಿಕೇಷನಲ್ಲಿ ನೋಡಿರ್ತೀರಿ. ಲ್ಯಾಗಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ ನಾವು. ಆಪ್ಷನ್ ಡಿ ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಹೌದು, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಯಾವತ್ತು ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸನ್ನು ರೆಕಗ್ನೈಸ್ ಮಾಡಿ DNA ಫ್ರಾಗ್ಮೆಂಟ್ ಮಾಡುತ್ತೆ. ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯೂರಿಂಗ್ ದಿ ಪ್ರಾಸೆಸ್ ಆಫ್ ಜೀನ್ ಆಂಪ್ಲಿಫಿಕೇಶನ್ ಯೂಸಿಂಗ್ PCR, ಇಫ್ ವೆರಿ ಹೈ ಟೆಂಪರೇಚರ್ ಈಸ್ ನಾಟ್ ಮೇಂಟೈನ್ಡ್ ಇನ್ ದಿ ಬಿಗಿನಿಂಗ್, ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೆಪ್ಸ್ ಆಫ್ PCR ವಿಲ್ ಬಿ ಎಫೆಕ್ಟೆಡ್ ಫಸ್ಟ್? ಈ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂದರೆ ನೀವು ಒಂದು ಸಿಂಗಲ್ DNA ಫ್ರಾಗ್ಮೆಂಟನ್ನು ನೀವು ಆ ಮಷಿನ್ಗೆ ಲೋಡ್ ಮಾಡಿದರೆ, PCR ಮಷಿನ್ಗೆ ಲೋಡ್ ಮಾಡಿದರೆ 30 ಸೈಕಲ್ ರನ್ ಆಗ್ತದೆ. ಈ 30 ಸೈಕಲ್ದು ಕೊನೆಗೆ ನಿಮಗೆ 1 ಬಿಲಿಯನ್ ಕಾಪೀಸ್ ಆಫ್ DNA ಸಿಗ್ತದೆ. ಅಂದರೆ ಆಂಪ್ಲಿಫಿಕೇಷನ್ ಆಫ್ ದಿ DNA. ಅದಕ್ಕೆ ನಾವು PCR ಯೂಸ್ ಮಾಡ್ತೀವಿ. ಸೊ PCRಲ್ಲಿ 3 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಡಿನ್ಯಾಚುರೇಷನ್, ಸೆಕೆಂಡ್ ಸ್ಟೆಪ್ ಏನಿದೆ ಅನೆಲಿಂಗ್ ಇದೆ, ಥರ್ಡ್ ಸ್ಟೆಪ್ ಏನಿದೆ ಎಕ್ಸ್ಟೆನ್ಷನ್ ಇದೆ. ಈ ಡಿನ್ಯಾಚುರೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಹೈ ಟೆಂಪರೇಚರ್ನಲ್ಲಿ DNA ಟ್ರೀಟ್ ಮಾಡಬೇಕಾಗ್ತದೆ. ಅಂದರೆ ಹೈ ಟೆಂಪರೇಚರ್ ಅಂದರೆ ಎಷ್ಟಿರುತ್ತೆ ಅಂದರೆ 94 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಈ 94 ಡಿಗ್ರಿ ಸೆಲ್ಸಿಯಸಲ್ಲಿ DNA ಟ್ರೀಟ್ ಮಾಡೋದ್ರಿಂದ ಈ ಡಬಲ್ ಸ್ಟ್ಯಾಂಡರ್ಡ್ DNA ಸಿಂಗಲ್ ಸ್ಟ್ಯಾಂಡ್ DNA ಆಗಿ ಸಪ್ರೇಟ್ ಆಗಿಬಿಡ್ತದೆ. ಅಂದರೆ ನಿಮಗೆ 2 ಸಿಂಗಲ್ ಸ್ಟ್ಯಾಂಡರ್ಡ್ DNA ಸಿಕ್ಬಿಡ್ತದೆ. ಈ ಸಿಂಗಲ್ ಸ್ಟ್ಯಾಂಡ್ DNA ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ರೆ, ನೀವು ಡಬಲ್ ಸ್ಟ್ಯಾಂಡರ್ಡ್ DNA ಇರುವಂಥ ಹೈಡ್ರೋಜನ್ ಬಾಂಡ್ಸನ್ನು ಬ್ರೇಕ್ ಮಾಡಬೇಕಾಗ್ತದೆ. ಅದಕ್ಕೆ ಹೈ ಟೆಂಪರೇಚರ್ ಬೇಕು. ಸೊ ಬ್ರೇಕಿಂಗ್ ಆಫ್ ದಿ ಹೈಡ್ರೋಜನ್ ಬಾಂಡ್ಸ್ ರಿಕ್ವೈರ್ಸ್ ಹೈ ಟೆಂಪರೇಚರ್. ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ಹೈ ಟೆಂಪರೇಚರ್ ಈಸ್ ನಾಟ್ ಮೇಂಟೈನ್ಡ್ ಇನ್ ದ ಬಿಗಿನಿಂಗ್ ಅಂದರೆ ಡಿನ್ಯಾಚುರೇಷನ್ ಸ್ಟೆಪ್ನಲ್ಲಿ ನಾವು 94 ಡಿಗ್ರಿ ಸೆಲ್ಸಿಯಸನ್ನು ಮೇಂಟೈನ್ ಮಾಡದಿದ್ದರೆ, ಅದಕ್ಕಿಂತ ಕಡಿಮೆ ಮೇಂಟೈನ್ ಮಾಡಿದರೆ ಏನಾಗ್ತದೆ? ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಆಗೋದಿಲ್ಲ, DNA ಸಿಂಗಲ್ ಸ್ಟ್ಯಾಂಡ್ DNA ಆಗಿ ಸಪ್ರೇಟ್ ಆಗೋದಿಲ್ಲ. ಸೊ ಇದು ನೆನ್ಪಿಟ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ವಿಲ್ ಬಿ ಎಫೆಕ್ಟೆಡ್, ದಟ್ ಈಸ್ ಡಿನ್ಯಾಚುರೇಷನ್. ಆ್ಯಕ್ಚುಲಿ PCRನಲ್ಲಿ ಇರುವಂತಹ ಸೆಕೆಂಡ್ ಸ್ಟೆಪ್ ಯಾವುದಿದೆ? ಅನೆಲಿಂಗ್ ಇದೆ. ಅನೆಲಿಂಗಲ್ಲಿ ನಾವು ಪ್ರೈಮರ್ಸನ್ನು ಆ್ಯಡ್ ಮಾಡ್ತೀವಿ. ಅಂದರೆ ಪ್ರೈಮರ್ಸ್ಗಳು ಸಣ್ಣ ಸ್ಟ್ರೆಚ್ ಇರುವಂಥ ನ್ಯೂಕ್ಲಿಯೋಟೈಡ್ಸ್. ಸೊ ಅದು ಯಾವತ್ತೂ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಅಂದರೆ ಸಿಂಗಲ್ ಸ್ಟ್ಯಾಂಡರ್ಡ್ DNAಗೆ ಕಾಂಪ್ಲಿಮೆಂಟ್ರಿ ಆಗಿ ಬೈಂಡ್ ಆಗಿಬಿಡುತ್ತೆ. ಸೊ ಅನೆಲಿಂಗಿಗೆ ಯೂಸ್ ಮಾಡುವಂಥ ಟೆಂಪರೇಚರ್ 40 ಟು 60 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತೆ ಆ್ಯಕ್ಚುಲಿ ಸೆಕೆಂಡ್ ಸ್ಟೆಪ್. ಈಗ ಥರ್ಡ್ ಸ್ಟೆಪ್ ನೋಡಿದರೆ ಎಕ್ಸ್ಟೆನ್ಷನ್ ಅಂದರೆ ಈಗ ಸಿಂಗಲ್ ಸ್ಟ್ಯಾಂಡರ್ಡ್ DNAಯಲ್ಲಿ ಈಗ ಅಂಟ್ಕೊಂಡಿರುವಂತಹ ಈ ಪ್ರೈಮರ್ಸ್ ಏನಿದೆ ಅದು ಈಗ ಎಲಾಂಗೇಟ್ ಆಗಬೇಕು, ಅಂದರೆ ಪಾಲಿಮರೈಸೇಷನ್ ಆಗಬೇಕಾಗ್ತದೆ. ಅದಕ್ಕೆ ನಾವು ಒಂದು ಎನ್ಸೈಮ್ ಯೂಸ್ ಮಾಡಬೇಕು. ಆ ಎನ್ಸೈಮ್ ಹೆಸರು ಟಕ್ ಪಾಲಿಮರೇಸ್ ಅಂತ ಹೇಳಿ, ಅಂದರೆ ಥರ್ಮಸ್ ಆಕ್ವಾಟಿಕಸ್ ಪಾಲಿಮರೇಸ್ ಅಂತ ಹೇಳಿ. ಇದನ್ನು ಒಂದು ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಆ ಬ್ಯಾಕ್ಟೀರಿಯಾದ ಹೆಸರು ಥರ್ಮಸ್ ಆಕ್ವಾಟಿಕಸ್. ಬಹಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಟಕ್ ಪಾಲಿಮರೇಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಥರ್ಮಸ್ ಆಕ್ವಾಟಿಕಸ್. ಸೊ ಇಲ್ಲಿ ಯೂಸ್ ಮಾಡುವಂಥ ಟೆಂಪರೇಚರ್ 72 ಡಿಗ್ರಿ ಸೆಲ್ಸಿಯಸಲ್ಲಿ ಟ್ರೀಟ್ ಮಾಡ್ತಾರೆ ಆ್ಯಕ್ಚುಲಿ ಈ ಕಂಪ್ಲೀಟ್ ಪ್ರಾಸೆಸನ್ನು. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕೂಡ 2021 ನೀಟಲ್ಲಿ ಕೇಳಿದರು. ಪ್ಲಾಸ್ಮಿಡ್ PBr322 ಹ್ಯಾಸ್ PST1 ರಿಸ್ಟ್ರಿಕ್ಷನ್ ಎನ್ಸೈಮ್ ಸೈಟ್ ವಿತ್ ಇನ್ ಜೀನ್ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ದಟ್ ಕಾನ್ಫರ್ಸ್ ಆಂಫಿಸಿಲಿನ್ ರೆಸಿಸ್ಟೆನ್ಸ್. If this enzyme is used for inserting a gene for beta-galactosidase production and the recombinant plasmid is inserted in an E. coli strain ಅಂತ ಕೇಳಿದ್ದಾರೆ. ಸೊ PBr322 ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇದರಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಅಂದರೆ ಸೆಲೆಕ್ಟೇಬಲ್ ಮಾರ್ಕರ್ಸ್ ಹಾಗೂ ಈ ರೀಕಾಂಬಿನೆಂಟನ್ನು ಸೆಲೆಕ್ಟ್ ಮಾಡೋದು ಹೇಗೆ,
ಓವರ್ ನಾನ್ ರಿಕಾಂಬಿನೆಂಟ್ಸ್ ಅಥವಾ ಸೆಲೆಕ್ಷನ್ ಆಫ್ ದಿ ಟ್ರಾನ್ಸ್ಫಾರ್ಮೆಂಟ್ಸ್ ಓವರ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್, ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕಾಗ್ತದೆ. ಸೊ ಈಗ ಈ ಕ್ವಶನ್ ನೋಡೋಣ. PBR 322ನಲ್ಲಿ ಬಹಳಷ್ಟು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳಿಗೆ ಬೇಕಾಗಿರುವಂಥ ರಿಸ್ಟ್ರಿಕ್ಷನ್ ಸೈಟ್ಸ್ಗಳನ್ನು ಆರ್ಟಿಫಿಷಿಯಲ್ ಆಗಿ ಮಾಡಿರ್ತಾರೆ. ಸೊ ನೀವು PST1 ತಗೊಂಡ್ರೆ ಇಲ್ಲಿ ಕೊಟ್ಟಿರುವ ಹಾಗೆ ಆಬ್ವಿಯಸ್ಲಿ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಈ PBR 322ನಲ್ಲಿ ಇರುವಂಥ PST1 ರಿಸ್ಟ್ರಿಕ್ಷನ್ ಸೈಟ್ ಏನಿದೆ ಅಲ್ಲಿ ಬೈಂಡ್ ಆಗಿ ಅದನ್ನು DNA ಕಟ್ ಮಾಡಿಬಿಡುತ್ತೆ. ಅದೇ ಜಾಗದಲ್ಲಿ ಒಂದು ಜೀನ್ ಇದೆ, ಅದು ಜೀನ್ ಹೆಸರೇನು, ಆಂಫಿಸಿಲಿನ್ಗೆ ರೆಸಿಸ್ಟೆನ್ಸ್ ಕೊಡುವಂಥ ಒಂದು ಜೀನ್. ಅಂದರೆ ಆ PBR 322ನ ನೀವು ಯಾವುದೇ ಒಂದು ಹೋಸ್ಟಿಗೆ ಹಾಕಿದರೆ ಆ ಹೋಸ್ಟನ್ನ ತೆಗೆದು ಆಂಫಿಸಿಲಿನಲ್ಲಿ ಬಿಟ್ಟರೆ, ಅಂದರೆ ಒಂದು ಆ್ಯಂಟಿಬಯೋಟಿಕ್ ಕೆಮಿಕಲ್ನಲ್ಲಿ ಬಿಟ್ಟರೆ ಈ ಪರ್ಟಿಕ್ಯುಲರ್ ಈಕೋಲೈ ಸತ್ತು ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇನ್ಆಕ್ಟಿವೇಟ್ ಆಗಿದೆ. ಯಾಕೆ ಇನ್ಆಕ್ಟಿವೇಟ್ ಆಗಿದೆ? ಆ ಜಾಗದಲ್ಲಿ ನಾನು ಬೀಟಾ ಗ್ಯಾಲಕ್ಟೋಸೈಡ್ ಪ್ರೊಡ್ಯೂಸ್ ಮಾಡುವಂಥ ಜೀನನ್ನು ಲೈಗೇಟ್ ಮಾಡಿಬಿಟ್ಟಿದ್ದೇನೆ ಅಷ್ಟೇ. ಸೊ PST1 ಅಂತ ಹೇಳುವಂಥದ್ದು ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇರುವ ಕಡೆನೇ ಇರ್ತದೆ ಆ್ಯಕ್ಚುಲಿ. ಅಂದರೆ ರಿಸ್ಟ್ರಿಕ್ಷನ್ ಸೈಟ್ ಅದು PST1ಗೆ ಬೇಕಾಗಿರುವಂಥ ರಿಸ್ಟ್ರಿಕ್ಷನ್ ಸೈಟು ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇರುವ ಕಡೆನೇ ಇರ್ತದೆ. ಸೊ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಈಗ ಹೋಗ್ಬಿಡ್ತು. ಇದಕ್ಕೆ ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಅಂತ ಕರಿತೀವಿ. ಇನ್ಸರ್ಷನಲ್ ಅಂದರೆ ನೀವು ಒಂದು ಹೊಸ ಜೀನನ್ನು ಇನ್ಸರ್ಟ್ ಮಾಡಿದರೆ ಇನ್ಆಕ್ಟಿವೇಟ್ ಯಾವುದಾಗ್ತದೆ? ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇನ್ಆಕ್ಟಿವೇಟ್ ಆಗ್ತದೆ. ಸೊ ಈಗ ಇದನ್ನು ತೆಗೆದು ನಾನು ಈಕೋಲೈಗೆ ಹಾಕಿದರೆ, ಅಂದರೆ ರೀಕಾಂಬಿನೆಂಟ್ DNA ಈಕೋಲೈಗೆ ಹಾಕಿದರೆ ಈಕೋಲೈನ ತೆಗೆದುಬಿಟ್ಟು ಆ್ಯಂಟಿಬಯೋಟಿಕ್ ಅಂತ ಹೇಳುವಂಥ ಸೊಲ್ಯೂಷನಲ್ಲಿ ಬಿಟ್ಟರೆ ಈಕೋಲೈ ಸತ್ತು ಹೋಗ್ತದೆ. ಅಂದರೆ ದಿಸ್ ಇಸ್ ದ ಮೆಥಡ್ ಆಫ್ ಸೆಲೆಕ್ಟಿಂಗ್ ದಿ ರೀಕಾಂಬಿನೆಂಟ್ಸ್. ಅಂದರೆ ನನಗೆ ಗೊತ್ತಾಗ್ತದೆ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಈಗ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟಪಟ್ಟಂತಹ ಜೀನು ಆ ಪರ್ಟಿಕ್ಯುಲರ್ PBR 322ಗೆ ಲೈಗೇಟ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಹಾಗೆ ನೋಡೋದಾದರೆ ಈಗ ಆಪ್ಷನ್ ತಗೊಂಡ್ರೆ ಆಪ್ಷನ್ ಬಿ ಕರೆಕ್ಟ್ ಇದೆ. ಇಟ್ ವಿಲ್ ನಾಟ್ ಬಿ ಏಬಲ್ ಟು ಕಾನ್ಫರ್ ಆಂಫಿಸಿಲಿನ್ ರೆಸಿಸ್ಟೆಂಟ್ ಟು ದ ಹೋಸ್ಟ್ ಸೆಲ್. ಹೌದಲ್ವಾ? ಆಂಫಿಸಿಲಿನ್ ಜೀನೇ ಇಲ್ಲ. ಆಬ್ವಿಯಸ್ಲಿ ಆ್ಯಂಟಿಬಯೋಟಿಕ್ ಆಂಫಿಸಿಲಿನ್ ಇದ್ದಾಗ ಆಂಫಿಸಿಲಿನ್ಗೆ ರೆಸಿಸ್ಟೆನ್ಸ್ ಕೊಡೋಕ್ಕಾಗೋದೇ ಇಲ್ಲ ಆ್ಯಕ್ಚುಲಿ. ಅಂದರೆ PBR 322 ಯಾವುದೇ ಕಾರಣಕ್ಕೂ ಆಂಫಿಸಿಲಿನ್ಗೆ ರೆಸಿಸ್ಟೆನ್ಸ್ ಕೊಡೋಕ್ಕಾಗೋದಿಲ್ಲ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಈಗ ನೆಕ್ಸ್ಟ್ ಕ್ವಶನ್, ಇದು ಕೂಡ 2021ರಲ್ಲಿ ಕೇಳಿದರು. 4ನೇ ಕ್ವಶನ್ ಇದು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ ಎ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್? ಬಹಳ ಸಿಂಪಲ್ ಇದೆ, ನಾನು ಆವಾಗಲೇ ಹೇಳಿದ್ದೆ. ಫಸ್ಟ್ ಯಾವತ್ತು ಡಿನ್ಯಾಚುರೇಷನ್ ಬರಬೇಕು, ನಂತರ ಬರುವಂಥದ್ದು ಅನಿಲಿಂಗ್, ನಂತರ ಬರುವಂಥದ್ದು ಎಕ್ಸ್ಟೆನ್ಷನ್. ಆಪ್ಷನ್ ಬಿ ಕರೆಕ್ಟ್ ಇದೆ. 5th ಕ್ವಶನ್, ಇದು ಕೂಡ ನೀಟ್ 2021ರಲ್ಲೇ ಕೇಳಿದರು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಆನ್ ಅಪ್ಲಿಕೇಶನ್ ಆಫ್ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಡಿಟೆಕ್ಷನ್ ಆಫ್ ಜೀನ್ ಮ್ಯೂಟೇಷನ್, ಮಾಲಿಕ್ಯುಲರ್ ಡಯಾಗ್ನೈಸಿಸ್, ಜೀನ್ ಆಂಪ್ಲಿಫಿಕೇಷನ್, ಪ್ಯೂರಿಫಿಕೇಷನ್ ಆಫ್ ಐಸೋಲೇಟೆಡ್ ಪ್ರೋಟೀನ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟಾಗಿ ನೋಡಿ, ಡಿಟೆಕ್ಷನ್ ಆಫ್ ಜೀನ್ ಮ್ಯೂಟೇಷನ್ ಅಂದರೆ ಜೀನ್ನಲ್ಲಿ ಯಾವುದೇ ಮ್ಯೂಟೇಷನ್ ಇದ್ದರೆ ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ತದೆ. ಯಾಕಂತೇಳಿ ನೀವು ಪ್ರೈಮರ್ಸ್ ಅದೇ ಥರದ ಪ್ರೈಮರ್ಸ್ಗಳನ್ನು ಅಲ್ಲಿ ಹಾಕ್ತೀರಿ, ಅಲ್ಲಿ ಜೀನ್ ಏನಾದರೂ ಮ್ಯೂಟೇಟ್ ಆಗಿದ್ದರೆ ಪ್ರೈಮರ್ಸ್ ಅಲ್ಲಿ ಬೈಂಡ್ ಆಗೋದಿಲ್ಲ. ಸೊ ಅಷ್ಟೇ, ಆವಾಗ ನಿಮಗೆ ಕಾಪಿ ಸಿಗೋದೇ ಇಲ್ಲ DNAದು PCR ಮೆಷಿನಲ್ಲಿ. ಯಾವಾಗ 30 ಸೈಕಲ್ ಮುಗಿದು ನಿಮಗೆ ಏನು ಬಿಲಿಯನ್ ಆಫ್ ಕಾಪಿ ಸಿಗಬೇಕಿತ್ತು ಅದು ಸಿಗೋದೇ ಇಲ್ಲ ಆ್ಯಕ್ಚುಲಿ. ಅಂದರೆ ಪ್ರಾಸೆಸ್ ಸ್ಟಾಪ್ ಆಗಿಬಿಡ್ತದೆ. ಸೊ ಅಂದರೆ ಅರ್ಥ ಏನು, ಆ DNA ಏನಿತ್ತು ಅದರಲ್ಲಿ ಮ್ಯೂಟೇಷನ್ ಆಗಿದೆ, ಅಂದರೆ ಡಿಫ್ರೆಂಟ್ ಸೀಕ್ವೆನ್ಸ್ ಇದೆ. ಈಗ ನೆಕ್ಸ್ಟ್ ನೋಡೋದಾದರೆ ಮಾಲಿಕ್ಯುಲರ್ ಡಯಾಗ್ನೈಸಿಸ್. ಹೌದು, ಈ PCR ಯೂಸ್ ಮಾಡೋದು ಯಾವುದಕ್ಕೆ ಅಂತ ಹೇಳಿದ್ರೆ ಏಡ್ಸ್ ಡಿಟೆಕ್ಷನ್ ಆಗಿರಬಹುದು, ಈವನ್ ಕೋವಿಡ್ ಡಿಟೆಕ್ಷನ್ಗೂ ಕೂಡ PCR ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ RT-PCR ಅಂತ ನೀವು ಕೇಳಿರಬಹುದು ಅಲ್ವಾ? ಸೊ ಅದು ಕೂಡ ಕರೆಕ್ಟ್ ಆಗ್ತದೆ. ಜೀನ್ ಆಂಪ್ಲಿಫಿಕೇಷನ್, ಹೌದು, PCRದು ಮುಖ್ಯ ಉದ್ದೇಶನೇ DNA ಆಂಪ್ಲಿಫೈ ಮಾಡುವಂಥದ್ದು, ಅಂದರೆ ಬಿಲಿಯನ್ಸ್ ಆಫ್ ಕಾಪೀಸ್ ಆಗಿ ಉತ್ಪತ್ತಿ ಮಾಡುವಂಥದ್ದು. ಆಪ್ಷನ್ ಡಿ ನೋಡಿದರೆ ಪ್ಯೂರಿಫಿಕೇಷನ್ ಆಫ್ ಐಸೋಲೇಟೆಡ್ ಪ್ರೋಟೀನ್ ಅಂತ ಕೇಳಿದ್ದಾರೆ. ಇಲ್ಲ, ಈ ಪ್ಯೂರಿಫಿಕೇಷನ್ ಸ್ಟೆಪ್ ಏನಿದೆ ಅದಕ್ಕೆ ನಾವು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಕರಿತೀವಿ. ಸೊ ಅದು PCRಗೆ ಸಂಬಂಧಪಟ್ಟದ್ದಲ್ಲ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ, ಇದು ಕೂಡ 2021 ನೀಟಲ್ಲಿ ಕೇಳಿದರು. ಡ್ಯೂರಿಂಗ್ ದಿ ಪ್ಯೂರಿಫಿಕೇಷನ್ ಪ್ರಾಸೆಸ್ ಫಾರ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಎಡಿಷನ್ ಆಫ್ ಚಿಲ್ಡ್ ಇಥನಾಲ್ ಪ್ರಿಸಿಪಿಟೇಟ್ಸ್ ಔಟ್ ಅಂತ ಕೇಳಿದರೆ. ಬಹಳ ಸಿಂಪಲ್ ಇದು. ಆಪ್ಷನ್ ಸಿ ಕರೆಕ್ಟ್ ಇದೆ, DNA ಅಂತ ಹೇಳಿ. ಸೊ ಈಗ ಯಾವುದೇ ಒಂದು ಸೆಲ್ಲಿಂದ ಒಂದು ಜೀನ್ ಆಫ್ ಇಂಟ್ರೆಸ್ಟನ್ನು ನಾನು ತೆಗಿಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಫಂಗಲ್ ಸೆಲ್ ತೊಗೊಳ್ಳಿ, ಫಂಗಸ್ಸಿಂದ ಅಲ್ಲಿ DNA ಇದೆ, ಅದು ನಾನು ಹೊರಗೆ ತೆಗಿಬೇಕಪ್ಪ ನನ್ನ ಒಂದು ಎಕ್ಸ್ಪೆರಿಮೆಂಟಿಗೆ. ಸೊ ನಾನೇನು ಮಾಡಬೇಕು, ಫಸ್ಟು ಸೆಲ್ ವಾಲನ್ನು ಬ್ರೇಕ್ ಮಾಡಬೇಕು. ಅದಕ್ಕೆ ನಾನು ಯೂಸ್ ಮಾಡುವಂಥ ಎನ್ಸೈಮ್ ಯಾವುದಿರುತ್ತೆ, ಕೈಟಿನೇಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾದಿಂದ ನಾನು DNA ತೆಗಿಬೇಕು, ಹೊರಗೆ ತೆಗಿಬೇಕು ಅಂತ ಹೇಳಿದ್ರೆ ನಾನು ಆ ಬ್ಯಾಕ್ಟೀರಿಯಲ್ ಸೆಲ್ ವಾಲನ್ನು ಲೈಸೋಸೈಮಿಂದ ಟ್ರೀಟ್ ಮಾಡಬೇಕಾಗ್ತದೆ, ಒಂದು ಎನ್ಸೈಮಿಂದ. ಈಗ ಪ್ಲ್ಯಾಂಟ್ ಸೆಲ್ ಆಗಿದ್ದರೆ ನಾನು ಅದಕ್ಕೆ ಸೆಲ್ಯುಲೈಸ್ ಎನ್ಸೈಮಿಂದ ಟ್ರೀಟ್ ಮಾಡಬೇಕಾಗ್ತದೆ, ಅಂದರೆ ಸೆಲ್ ವಾಲನ್ನು ಬ್ರೇಕ್ ಮಾಡಲಿಕ್ಕೆ. ಸೊ ಈಗ ಒಂದು ಸಲ ಸೆಲ್ ವಾಲ್ ಬ್ರೇಕ್ ಆದಮೇಲೆ ನಿಮ್ಗೇನು ಸಿಗುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ಮತ್ತು ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಮತ್ತು ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಇರುತ್ತೆ, ಮತ್ತು DNA ಇರುತ್ತೆ, ಜೊತೆಗೆ ಪ್ರೋಟೀನ್ ಇರುತ್ತೆ, ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಇಂಪ್ಯೂರಿಟೀಸ್ಗಳಿರ್ಬೋದು, ಸೆಲ್ನಲ್ಲಿರುವಂಥ ಇಂಪ್ಯೂರಿಟೀಸ್ ಇರಬಹುದು, ರೈಬೋಸೋಮ್ಸ್ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನಾನು ಹೊರಗಡೆ ತೆಗಿಬೇಕಾಗ್ತದೆ.
ಅಲ್ಟಿಮೇಟ್ಲಿ ನನಗೆ ಬೇಕಾಗಿರೋದೇನು DNA ಮಾತ್ರ ಬೇಕಾಗಿರೋದು. ಸೊ ನಾನು ಇದಕ್ಕೆ ಪ್ಯೂರಿಫಿಕೇಷನ್ ಆಫ್ DNA ಅಂತ ಕರಿತೀನಿ ಅಷ್ಟೇ. ಸೊ ಫಸ್ಟ್ ನಾನೇನು ಮಾಡ್ತೀನಿ, RNA ಏಸಿಂದ ಟ್ರೀಟ್ ಮಾಡ್ತೀನಿ. ಆವಾಗ RNA ಏನಿದೆ ಅದನ್ನು ಕಂಪ್ಲೀಟಾಗಿ ಡಿಗ್ರೇಡ್ ಮಾಡಿಬಿಡ್ತೀನಿ, ಕಂಪ್ಲೀಟಾಗಿ ತೆಗೆದುಬಿಡ್ತೀನಿ. ನಂತರ ಪ್ರೋಟಿಯೇಸ್ ಎನ್ಸೈಮಿಂದ ಟ್ರೀಟ್ ಮಾಡ್ತೀನಿ. ಸೊ ಅಲ್ಲಿರುವಂಥ ಪ್ರೋಟೀನ್ ಕೂಡ ಕಂಪ್ಲೀಟಾಗಿ ಡಿಗ್ರೇಡ್ ಆಗುತ್ತೆ. ಈಗ ಉಳಿದಿರೋದು ಯಾವುದು DNA. ಸೊ DNA ಆ್ಯಕ್ಚುಲಿ ಆಲ್ರೆಡಿ ಈ ಸೈಟೋಪ್ಲಾಸಮ್ ಕಂಟೆಂಟಲ್ಲಿ ಮಿಕ್ಸ್ ಆಗಿರೋದ್ರಿಂದ ನಾನು ಇದನ್ನು ಪ್ರಿಸಿಪಿಟೇಟ್ ಮಾಡಬೇಕಾಗ್ತದೆ. ಪ್ರಿಸಿಪಿಟೇಟ್ ಅಂದರೆ DNA ಆ ಸೊಲ್ಯೂಷನಲ್ಲಿ ಮೇಲೆ ಬರಬೇಕು, ಆ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಮೇಲೆ ಬರಬೇಕಾಗ್ತದೆ. ಅದಕ್ಕೆ ನಾನು ಏನು ಮಾಡಬೇಕು, ಚಿಲ್ಡ್ ಇಥನಾಲ್ ಹಾಕಬೇಕು. ಚಿಲ್ಡ್ ಈಥೈಲ್ ಆಲ್ಕೋಹಾಲ್, ಚಿಲ್ಡ್ ಇಥನಾಲನ್ನು ಹಾಕಿದಾಗ DNA ಮೇಲೆ ಪ್ರಿಸಿಪಿಟೇಟಾಗಿ ನಿಲ್ತದೆ. ನೀವು ನಂತರ ಸ್ಪೂಲಿಂಗ್ ಅಂತ ಹೇಳುವಂಥ ಒಂದು ಟೆಕ್ನಿಕ್ಕಿಂದ ಅದನ್ನು DNA ಹೊರಗೆ ತೆಗಿಬೋದು. ಸ್ಪೂಲಿಂಗ್ ಅಂತ ಹೇಳುವಂಥದ್ದು ನೆನಪಿಟ್ಕೊಳ್ಳಿ. ಆಫ್ಟರ್ ಟ್ರೀಟಿಂಗ್ ದ DNA ವಿತ್ ಚಿಲ್ಡ್ ಇಥನಾಲ್ ಯು ಗೆಟ್ ದಿ ಪ್ರಿಸಿಪಿಟೇಟ್ ಆಫ್ ದಿ DNA. ದೆನ್ ಯು ಹ್ಯಾವ್ ಟು ರಿಮೂವ್ ದ DNA ಬೈ ಅ ಮೆಕ್ಯಾನಿಸಮ್ ಆರ್ ಎ ಪ್ರಾಸೆಸ್ ಕಾಲ್ಡ್ ಎಸ್ ಸ್ಪೂಲಿಂಗ್. ನೆನಪಿಟ್ಕೊಳ್ಳಿ. ಸೊ ಆಪ್ಷನ್ ಸಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. NEET 2020 phase 1. ಓಕೆ, ಚೂಸ್ ದಿ ಕರೆಕ್ಟ್ ಪೇರ್ ಫ್ರಮ್ ದಿ ಫಾಲೋವಿಂಗ್. ಎಕ್ಸೋನ್ಯೂಕ್ಲಿಯೇಸಸ್ ಮೇಕ್ ಕಟ್ಸ್ ಎಟ್ ಸ್ಪೆಸಿಫಿಕ್ ಪೊಸಿಷನ್ಸ್ ವಿತ್ ಇನ್ DNA. ಇಲ್ಲ, ಆ್ಯಕ್ಚುಲಿ ಎಕ್ಸೋ ಅಂದರೆ ಏನು, ಹೊರಗೆ. ಇದೇನು ಮಾಡುತ್ತೆ, ಈ ನ್ಯೂಕ್ಲಿಯಸಸ್ ಎನ್ಸೈಮ್ DNAದು ಕೊನೆಯ ಭಾಗದಲ್ಲಿ ಅಂದರೆ ಎಂಡ್ಸಲ್ಲಿ ಬೈಂಡ್ ಆಗಿ DNAನ ಎಂಡಲ್ಲಿ ಕಟ್ ಮಾಡ್ತದೆ ಆ್ಯಕ್ಚುಲಿ. ಸೊ ಇಟ್ ಕ್ಯಾನಾಟ್ ಬಿ ದ ಆನ್ಸರ್. ನೆಕ್ಸ್ಟ್, ಲೈಗೇಸಸ್ ಜಾಯಿನ್ ದಿ 2 DNA ಮಾಲಿಕ್ಯೂಲ್ಸ್. ಹೌದು, ಲೈಗೇಸಸ್ ಅಂತ ಹೇಳಿದ್ರೆ ದೇ ಆರ್ ಮಾಲಿಕ್ಯುಲರ್ ಸ್ಟಿಚರ್ಸ್, ಅಂದರೆ ಒಂಥರ ಗ್ಲೂ ಥರ. ಅದೇನು ಮಾಡುತ್ತೆ, DNA ಹೈಡ್ರೋಜನ್ ಬಾಂಡ್ಸನ್ನು ಕ್ರಿಯೇಟ್ ಮಾಡಿ 2 ಡಿಫ್ರೆಂಟ್ DNAನ ಜಾಯಿನ್ ಮಾಡುತ್ತೆ. ಸೊ ಲೈಗೇಸದ ಕೆಲಸ ಏನು, ಜಾಯಿನ್ ದಿ 2 DNA ಮಾಲಿಕ್ಯೂಲ್ಸ್. ಈ ಲೈಗೇಸನ್ನು ಯಾವುದರಿಂದ ಹೊರಗೆ ತೆಗೆದ್ರು ಫಸ್ಟ್ ಟೈಮ್ ಅಂತ ಕೇಳಬಹುದು. E. coli ಅಂತ ಹೇಳುವಂಥ ಬ್ಯಾಕ್ಟೀರಿಯಾ, ಹಾಗೂ ಇನ್ನೊಂದು T4 ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳುವಂಥ ವೈರಸ್ಸಿಂದ ತೆಗೆದಿರ್ತಾರೆ. ಸೊ 2 ನೆನ್ಪಿಟ್ಕೊಳ್ಳಿ. ಲೈಗೇಸನ್ನು ಎಕ್ಸ್ಟ್ರಾಕ್ಟ್ ಮಾಡಿರುವಂಥ 2 ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಅಥವಾ ವೈರಸ್ ನೆನ್ಪಿಟ್ಕೊಳ್ಳಿ. ನಂತರ ಆಪ್ಷನ್ ಬಿ ನಮಗೆ ಆನ್ಸರ್ ಸಿಕ್ಬಿಟ್ಟಿದೆ. ಆಪ್ಷನ್ ಸಿ ನೋಡಿದ್ರೆ ಪಾಲಿಮರೇಸಸ್ ಬ್ರೇಕ್ ದಿ DNA ಇಂಟು ಫ್ರಾಗ್ಮೆಂಟ್ಸ್. ಇಲ್ಲ, ಎಂಡೋನ್ಯೂಕ್ಲಿಯಸಸ್ ಬ್ರೇಕ್ ದಿ DNA ಇಂಟು ಫ್ರಾಗ್ಮೆಂಟ್ಸ್. ಪಾಲಿಮರೇಸಸ್ದ ಕೆಲಸ ಏನು, ಅದು DNAನ ಪಾಲಿಮರೈಸ್ ಮಾಡುವಂಥದ್ದು ಬೈ ಆ್ಯಡಿಂಗ್ ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್. ಸೊ ಅಲ್ಟಿಮೇಟ್ಲಿ ನಿಮಗೆ ಡಬಲ್ ಸ್ಟ್ಯಾಂಡರ್ಡ್ DNA ಸಿಕ್ಬಿಡ್ತದೆ ಆ್ಯಕ್ಚುಲಿ. ಸೊ ನೀವು DNA ರೆಪ್ಲಿಕೇಷನಲ್ಲಿ ಕೇಳಿರ್ತೀರಿ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅಂತ ಹೇಳಿ. ನೆಕ್ಸ್ಟ್ ಈಗ ಆಪ್ಷನ್ ಡಿ ತಗೊಳ್ಳಿದರೆ ನ್ಯೂಕ್ಲಿಯೇಸಸ್ ಅಂತ ಹೇಳಿದ್ರೆ ಇಟ್ಸ್ ಅ ಲಾರ್ಜ್ ಕ್ಲಾಸ್ ಆಫ್ ಎನ್ಸೈಮ್ ವಿಚ್ ಕಂಟೇನ್ಸ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ಸೈಮ್ಸ್. ಒಂದು ಎಕ್ಸೋನ್ಯೂಕ್ಲಿಯಸ್, ಇನ್ನೊಂದು ಎಂಡೋನ್ಯೂಕ್ಲಿಯಸ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಸಪರೇಟ್ ದಿ 2 ಸ್ಟ್ಯಾಂಡ್ಸ್ ಆಫ್ DNA. ಇಲ್ಲ, DNAದು ಸ್ಟ್ಯಾಂಡ್ಸ್ಗಳನ್ನು ಸಪರೇಟ್ ಮಾಡುವಂಥ ಎನ್ಸೈಮ್ ಯಾವುದು, ಹೆಲಿಕೇಸ್ ಅಂತ ಹೇಳಿ. ಸೊ ಆಪ್ಷನ್ ಡಿ ಕ್ಯಾನಾಟ್ ಬಿ ದ ಆನ್ಸರ್. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಮುಂದಿನ ಕ್ವಶನ್, ಇದು NEET 2020 phase 1 ಕೇಳಿದರು. ಮ್ಯಾಚ್ ದಿ ಆರ್ಗ್ಯಾನಿಸಮ್ ವಿತ್ ಇಟ್ಸ್ ಯೂಸ್ ಇನ್ ಬಯೋಟೆಕ್ನಾಲಜಿ. ಕಾಲಮ್ 1ರಲ್ಲಿ ಡಿಫ್ರೆಂಟ್ ಬ್ಯಾಕ್ಟೀರಿಯಾಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಕಾಲಮ್ 2ನಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಪ್ರಾಸೆಸ್ನಲ್ಲಿ ಇದರ ಯೂಸ್ ಏನು, ಈ ಬ್ಯಾಕ್ಟೀರಿಯಾಗಳ ಯೂಸ್ ಏನು ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಬ್ಯಾಸಿಲಸ್ ತುರೆಂಜಿಯನ್ಸಿಸ್ ನೋಡೋದಾದರೆ ಈ BT ಬ್ಯಾಕ್ಟೀರಿಯಾ ಒಳಗಡೆ ಸ್ಪೆಷಲ್ ಪ್ರೋಟೀನ್ಸ್ಗಳು ಉತ್ಪತ್ತಿ ಆಗ್ತದೆ. ಅದೊಂಥರ ಟಾಕ್ಸಿಕ್ ಪ್ರೋಟೀನ್ಸ್. ಈ ಪ್ರೋಟೀನ್ಸ್ಗಳನ್ನು ಉತ್ಪತ್ತಿ ಮಾಡುವಂಥ ಜೀನ್ ಹೆಸರು ಏನು ಅಂತ ಹೇಳಿದ್ರೆ ಕ್ರೈ ಜೀನ್ಸ್ ಅಂತ ಹೇಳಿ. ಈ ಕ್ರೈ ಜೀನ್ಗಳು ಕ್ರೈ ಪ್ರೋಟೀನ್ಸನ್ನು ಯಾವತ್ತು ಇನ್ಯಾಕ್ಟಿವ್ ಫಾರ್ಮಲ್ಲಿ ಉತ್ಪತ್ತಿ ಮಾಡ್ತದೆ. ಸೊ ದಟ್ ಬ್ಯಾಸಿಲಸ್ ತುರೆಂಜಿಯನ್ಸಿಸ್ಗೆ ಯಾವುದೇ ರೀತಿಯಾಗಿ ಡ್ಯಾಮೇಜನ್ನು ಮಾಡೋದಿಲ್ಲ ಅದು. ಆದರೆ ಯಾವಾಗ ಈ ಕ್ರೈ ಪ್ರೋಟೀನ್ಸ್ಗಳು ಇನ್ಸೆಕ್ಟ್ ಬಾಡಿ ಒಳಗಡೆ ಹೋಗ್ತದೆ, ಆ ಟೈಮ್ನಲ್ಲಿ ಆಲ್ಕಲೈನ್ pH ಇನ್ಸೆಕ್ಟ್ ಬಾಡಿಯಲ್ಲಿ ಇರೋದ್ರಿಂದ ಅದು ಆಕ್ಟಿವೇಟೆಡ್ ಕ್ರೈ ಪ್ರೋಟೀನ್ ಆಗಿ ಆ ಇನ್ಸೆಕ್ಟ್ ಬಾಡಿಯಲ್ಲಿ ಇರುವಂಥ ಎಪಿಥಿಲಿಯಮ್ ಸೆಲ್ಸ್ ಏನಿದೆ, ಅಂದರೆ ಈ ಎಲಿಮೆಂಟ್ರಿ ಕೆನಲ್ದು ಎಪಿಥಿಲಿಯಮ್ ಸೆಲ್ಸ್ ಏನಿದೆ ಅದಕ್ಕೆ ಬೈಂಡ್ ಆಗಿ ಅಲ್ಲಿ ಪೋರ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಒಂದು ಸಲ ಪೋರ್ಸ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಇನ್ಸೆಕ್ಟ್ ಸತ್ತೇ ಹೋಗ್ತದೆ. ಸೊ ಬ್ಯಾಸಿಲಸ್ ತುರೆಂಜಿಯನ್ಸಿಸ್ ಕ್ರೈ ಪ್ರೋಟೀನ್ಸ್ ಕರೆಕ್ಟ್ ಇದೆ. ಥರ್ಮಸ್ ಆಕ್ವಾಟಿಕಸ್ ಅಂತ ಹೇಳುವಂಥ ಬ್ಯಾಕ್ಟೀರಿಯಾ ಈ ಹೈ ಟೆಂಪರೇಚರ್ಗಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾ. ಇದರೊಳಗಡೆ ಒಂದು ಎನ್ಸೈಮ್ ಇರುತ್ತೆ, ಅದರ ಹೆಸರು ಟಕ್ ಪಾಲಿಮರೇಸ್ ಅಂತ ಹೇಳಿ. ಇದೊಂಥರ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್. ಸೊ ಈ ಪಾಲಿಮರೇಸ್ ಚೈನ್ ರಿಯಾಕ್ಷನ್ಗಳಲ್ಲಿ ಯೂಸ್ ಮಾಡುವಂಥ ಎನ್ಸೈಮ್ ಟಕ್ ಪಾಲಿಮರೇಸ್ ಅಂತ ಏನು ಕರಿತೀವಿ, ಆ ಎನ್ಸೈಮ್ ಅದು. ಸೊ ನೆನ್ಪಿಟ್ಕೊಳ್ಳಿ, ಇದು ಹೈ ಟೆಂಪರೇಚರ್ಗಳಲ್ಲಿ ಕೆಲಸ ಮಾಡ್ತದೆ. ಸೊ ನೀವು ನೋಡಿರ್ಬೋದು PCR ಹೈ ಟೆಂಪರೇಚರ್ ಇರುತ್ತೆ ಆ್ಯಕ್ಚುಲಿ. ನೆಕ್ಸ್ಟ್, ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನ್ಸ್. ಇದೊಂಥರ ಬ್ಯಾಕ್ಟೀರಿಯಾ. ಇದರೊಳಗಡೆ TI ಪ್ಲಾಸ್ಮಿಡ್ ಅಂತ ಹೇಳಿ ಒಂದು ಸ್ಪೆಷಲ್ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಇರುತ್ತೆ. ಈ ಪ್ಲಾಸ್ಮಿಡ್ಗೆ ನೀವು ಯಾವುದೇ ಒಂದು ಜೀನ್ ಆಫ್ ಇಂಟ್ರೆಸ್ಟನ್ನು ಲೈಗೇಟ್ ಮಾಡಿ ನಂತರ ಪುನಃ ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನ್ ಬಾಡಿಯಲ್ಲಿ ಬಿಟ್ಟು ನಂತರ ಈ ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನನ್ನು ಈ ಪ್ಲಾಂಟ್ ಸೆಲ್ಗೆ ಇನ್ಫೆಕ್ಟ್ ಮಾಡೋಕ್ಕೆ ಬಿಟ್ಟರೆ ಆಬ್ವಿಯಸ್ಲಿ ಏನು ಮಾಡುತ್ತೆ, ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟನ್ನು ಪ್ಲಾಂಟ್ ಸೆಲ್ ಒಳಗಡೆ ತಗೊಂಡು ಹೋಗಿ ಅಲ್ಲಿ ಟ್ಯೂಮರನ್ನು ಕ್ರಿಯೇಟ್ ಮಾಡ್ತದೆ. ಟ್ಯೂಮರ್ ಅಂದರೆ ಏನು, ಅನ್ಕಂಟ್ರೋಲ್ಡ್ ಮೈಟೋಟಿಕ್ ಸೆಲ್ ಡಿವಿಷನ್. ಅಂದರೆ ಬಹಳಷ್ಟು ಜೀನ್ಸ್ಗಳಲ್ಲಿ ಉತ್ಪತ್ತಿ ಆಗ್ತದೆ. ಬಹಳಷ್ಟು ಸೆಲ್ಸ್ಗಳು ಉತ್ಪತ್ತಿ ಆಗೋದ್ರಿಂದ ಬಹಳಷ್ಟು ಜೀನ್ಸ್ ಕೂಡ ಉತ್ಪತ್ತಿ ಆಗ್ತದೆ. ಅಂದರೆ ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಕೂಡ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅಂದರೆ ನಿಮಗೆ ಈ ಟಾರ್ಗೆಟ್ ಸ್ಪೆಸಿಫಿಕ್ ಆಗಿ ನೀವು ಕೆಲಸ ಮಾಡಬಹುದು ಈ ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನಿಂದ. ಸೊ ಇದು ಒಂಥರ ಕ್ಲೋನಿಂಗ್ ವೆಕ್ಟರ್. ಸೊ ಅದರೊಳಗಡೆ TI ಪ್ಲಾಸ್ಮಿಡ್ ಇರೋದ್ರಿಂದ ನೀವು ಕ್ಲೋನಿಂಗ್ ವೆಕ್ಟರ್ ಆಗಿ ಯೂಸ್ ಮಾಡಬಹುದು ಅಂತೇಳಿ. ಸೊ ಸಿ ನೋಡಿದ್ರೆ 1 ಕರೆಕ್ಟ್
ಕರೆಕ್ಟ್ ಇದೆ. ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ ಅಂತ ಹೇಳುವಂಥ ಬ್ಯಾಕ್ಟೀರಿಯಾದಿಂದ ಫಾರ್ ದ ಫಸ್ಟ್ ಟೈಮ್ ಕೊಹೆನ್ ಆ್ಯಂಡ್ ಬೋಯರ್ ಅಂತ ಹೇಳುವಂಥ ಇಬ್ಬರು ಸೈಂಟಿಸ್ಟು ಏನು ಮಾಡ್ತಾರೆ, ಈ ರೀಕಾಂಬಿನೆಂಟ್ DNA ಮಾಲಿಕ್ಯೂಲನ್ನು ಉತ್ಪತ್ತಿ ಮಾಡ್ತಾರೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಇದನ್ನು ನೆನ್ಪಿಟ್ಕೋಬೇಕು. D2 ಕರೆಕ್ಟ್ ಇದೆ. ಹಾಗೆ ನೋಡೋದಾದರೆ ಆಪ್ಷನ್ ಸಿ ಈ ಕ್ವಶನ್ಗೆ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ಸೀಕ್ವೆನ್ಸ್ ದಟ್ ಕಂಟ್ರೋಲ್ಸ್ ದಿ ಕಾಪಿ ನಂಬರ್ ಆಫ್ ದಿ ಲಿಂಕ್ DNA ಇನ್ ದಿ ವೆಕ್ಟರ್ ಈಸ್ ಟರ್ಮ್ಡ್. ಇದು ನೀಟ್ 2020 ಫೇಸ್ 1 ಕೇಳಿದ್ದಾರೆ. ಆಪ್ಷನ್ ಬಿ ಓರಿಸೈಟ್. ಈ ಪ್ಲಾಸ್ಮಿಡ್ನಲ್ಲಿ ಅಥವಾ ವೆಕ್ಟರ್ ಏನು ಯೂಸ್ ಮಾಡ್ತೀರಿ ನೀವು ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಮಾಡಲಿಕ್ಕೋಸ್ಕರ, ಸೊ ಅದರಲ್ಲಿ ಒಂದು ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರಲೇಬೇಕಾಗ್ತದೆ, ಒಂದು ಓರಿಸೈಟ್ ಇರಲೇಬೇಕಾಗ್ತದೆ. ಈ ಓರಿಸೈಟೇ ಡಿಸೈಡ್ ಮಾಡೋದು DNA ಎಕ್ಸ್ಟ್ರಾ ರೆಪ್ಲಿಕೇಟ್ ಆಗಬೇಕಾ ಬೇಡವಾ ಅಂತ ಹೇಳಿ. ಅಲ್ಲಿ ಓರಿಸೈಟ್ ಇಲ್ಲ ಅಂತ ಹೇಳಿದ್ರೆ DNA ಹೋಸ್ಟ್ ಸೆಲ್ಗಳಲ್ಲಿ ರೆಪ್ಲಿಕೇಟ್ ಆಗೋದಿಲ್ಲ, ಅಂದರೆ ನಿಮ್ಗೆ 2 ಕಾಪಿ ಸಿಗೋದಿಲ್ಲ. ಸೊ ನಿಮ್ಮದು ಏನೆಲ್ಲ ಪ್ರಾಸೆಸ್ ಮಾಡಿದ್ದೀರ ಅದೆಲ್ಲ ವೇಸ್ಟ್ ಆಗಿಬಿಡ್ತದೆ. ಸೊ ಓರಿಸೈಟ್ ಈಸ್ ಎ ಮಸ್ಟ್ ದಟ್ ಆ್ಯಕ್ಚುಲಿ ಕಂಟ್ರೋಲ್ಸ್ ದಿ ಕಾಪಿ ನಂಬರ್ ಆಫ್ ದಿ ಲಿಂಕ್ಡ್ DNA ಇನ್ ದ ವೆಕ್ಟರ್. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಈಗ ರೆಕಗ್ನೈಸೇಷನ್ ಸೈಟ್ ಹಾಗೂ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ತಗೊಳ್ಳೋದಾದರೆ ನಿಮಗೆ ಗೊತ್ತಿದೆ ಅದು ಸ್ಪೆಸಿಫಿಕ್ ಸೀಕ್ವೆನ್ಸ್ ಫಾರ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಅದು. ಸೊ ಸೆಲೆಕ್ಟೇಬಲ್ ಮಾರ್ಕರ್ ಅಂತ ಹೇಳಿದ್ರೆ ಇದೆಲ್ಲ ಆ್ಯಂಟಿಬಯೋಟಿಕ್ಸ್. ಅದು ಈ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ಈಗ ಆಂಪಿಸೆಲಿನ್ ಆಗಿರ್ಬೋದು, ಕನಾಮೈಸಿನ್ ಆಗಿರ್ಬೋದು, ಟೆಟ್ರಾಸೈಕ್ಲಿನ್ ಆಗಿರಬಹುದು ಅಥವಾ ಕ್ಲೋರಾಂಫೆನಿಕಾಲ್, ಇದೆಲ್ಲ ಆ್ಯಂಟಿಬಯೋಟಿಕ್ಕಿಗೆ ರೆಸಿಸ್ಟೆನ್ಸ್ ಕೊಡುವಂಥ ಜೀನ್ಸ್ಗಳು ಪ್ಲಾಸ್ಮಿಡಲ್ಲಿ ಇರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಸೆಲೆಕ್ಟ್ ದಿ ಟ್ರಾನ್ಸ್ಫಾರ್ಮೆಂಟ್ಸ್ ಓವರ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಥವಾ ಸೆಲೆಕ್ಷನ್ ಆಫ್ ರೀಕಾಂಬಿನೆಂಟ್ಸ್ ಓವರ್ ನಾನ್ ರೀಕಾಂಬಿನೆಂಟ್ಸ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ಆ್ಯಕ್ಚುಲಿ ಸೆಲೆಕ್ಟೇಬಲ್ ಮಾರ್ಕರ್ಗಳು ಯಾವುದು ಅಂತ ಹೇಳಿ. ಸೊ ಈ ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್, ಇದು ನೀಟ್ 2020 ಫೇಸ್ 1 ಕೇಳಿದ್ದಾರೆ. ದ ಸ್ಪೆಸಿಫಿಕ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ವಿಚ್ ಈಸ್ ರೆಕಗ್ನೈಸ್ಡ್ ಬೈ ECOR1 ಈಸ್ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್ ಇದು. 5' ಟು GAATTC ಟು 3', ಈ ಕಡೆಯಿಂದ 3' ಟು CTTAAG ಟು 5'. ಬಹಳ ಸಿಂಪಲ್ ಇದೆ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಯಾವತ್ತು ದೊಡ್ಡ ನಂಬರನ್ನು ನೆನ್ಪಿಟ್ಕೊಳ್ಳಿ. 5' ಟು 3', ಅದು ಎಲ್ಲದಕ್ಕೂ ಅನ್ವಯ ಆಗ್ತದೆ. ಈಗ ಟ್ರಾನ್ಸ್ಕ್ರಿಪ್ಷನ್ ನೋಡೋದಾದರೂ ಅಷ್ಟೇ 5' ಟು 3', ಟ್ರಾನ್ಸ್ಲೇಷನ್ ನೋಡೋದಾದರೂ ಅಷ್ಟೇ 5' ಟು 3'. ಸೊ ಈವನ್ ರೆಪ್ಲಿಕೇಶನ್ ಕೂಡ ಹೌದು 5' ಟು 3'. ಫಸ್ಟ್ ದೊಡ್ಡ ನಂಬರಿಂದ ಸಣ್ಣ ನಂಬರ್. ಬಹಳ ಸಿಂಪಲ್ ಇದೆ ಆ್ಯಕ್ಚುಲಿ. ಸೊ ಈ ಜಸ್ಟ್ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಕೆಲವು ಸಲ ಏನು ಮಾಡಿಬಿಡ್ತಾರೆ, ಈ 5' ಬದಲು 3' ಟು GAATTC ಟು 5' ಅಂತ ಕೊಡ್ತಾರೆ. ಸೊ ಅದಕ್ಕೆ ಹೋಗಬೇಡಿ, ಯಾವತ್ತು ದೊಡ್ಡ ನಂಬರ್ 5' ಟು 3'. ಸೊ ನಿಮಗೆ ಗೊತ್ತಿದೆ GAATTC ಈಸ್ ದ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಫಾರ್ ECOR1 ಅಂತ ಹೇಳುವಂಥ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಸಿಗೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ಈಗ ನಮ್ಮ 11ನೇ ಕ್ವಶನ್, ಇದು ಕೂಡ ನೀಟ್ 2020 ಫೇಸ್ 1 ಕೇಳಿದರು. ಐಡೆಂಟಿಫೈ ದಿ ರಾಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಕೇಳಿದ್ದಾರೆ. ಸೊ ಸ್ಟಿಕ್ಕಿ ಎಂಡ್ಸ್ ಕ್ಯಾನ್ ಬಿ ಜಾಯಿಂಡ್ ಬೈ ಯೂಸಿಂಗ್ DNA ligases. They cut the strand of DNA at palindromic sites. Each restriction enzyme functions by inspecting the length of a DNA sequence. They are useful in genetic engineering. BCD ಏನಿದೆ ಅದು ರಿಸ್ಟ್ರಿಕ್ಷನ್ ಎನ್ಸೈಮ್ಗೆ ಸೂಟ್ ಆಗುವಂಥ ಸ್ಟೇಟ್ಮೆಂಟ್ಸ್ ಆ್ಯಕ್ಚುಲಿ. ಸ್ಟಿಕ್ಕಿ ಎಂಡ್ಸ್ ಕ್ಯಾನ್ ಬಿ ಜಾಯಿಂಡ್ ಬೈ ಯೂಸಿಂಗ್ DNA ligase, ಅದು ಕೂಡ ಕರೆಕ್ಟ್, ಬಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಅಲ್ಲ. ಸೊ ಆಪ್ಷನ್ ಎ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಫಾರ್ ದಿಸ್ ಕ್ವಶನ್. ಸೊ ಆಪ್ಷನ್ ಎ ಕರೆಕ್ಟ್ ಆದಂಥ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್, ನೀಟ್ 2020 ಫೇಸ್ 1, BT cotton variety that was developed by the introduction of toxin gene of a Bacillus thuringiensis BT is resistant to ಅಂತ. ಇನ್ಸೆಕ್ಟ್ ಪ್ರೆಡೇಟರ್ಸ್, ಇನ್ಸೆಕ್ಟ್ ಪೆಸ್ಟ್, ಫಂಗಲ್ ಡಿಸೀಸ್, ಪ್ಲಾಂಟ್ ನೆಮಟೋಡ್ಸ್. ಆ್ಯಕ್ಚುಲಿ ಇನ್ಸೆಕ್ಟ್ ಪೆಸ್ಟ್, ನಾನು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ನನ್ನ ಪ್ರೀವಿಯಸ್ ಕ್ವಶನಲ್ಲಿ. ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆದಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ನಮ್ಮ 13th ಕ್ವಶನ್, ನೀಟ್ 2020 ಫೇಸ್ 1 ಕೇಳಿದರು. ಇನ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಸಪರೇಟೆಡ್ DNA ಫ್ರಾಗ್ಮೆಂಟ್ಸ್ ಕ್ಯಾನ್ ಬಿ ವಿಜುವಲೈಸ್ಡ್ ವಿತ್ ದ ಹೆಲ್ಪ್ ಆಫ್. ಸೊ ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ ಯೂಸ್ ಮಾಡುವಂಥ ಒಂದು ಈ ಸ್ಟೈನ್ ಕೆಮಿಕಲ್ ಏನಿದೆ ಅಂತ ಹೇಳಿದ್ರೆ ಇಥಿಡಿಯಂ ಬ್ರೋಮೈಡ್ ಇದೆ. ಸೊ ಇಥಿಡಿಯಂ ಬ್ರೋಮೈಡನ್ನು ನೀವು ಈ DNA ಫ್ರಾಗ್ಮೆಂಟ್ಸ್ ಜೊತೆ ಟ್ರೀಟ್ ಮಾಡೋದ್ರಿಂದ ನಂತರ ನೀವು ಅಲ್ಟ್ರಾವೈಲೆಟ್ ರೇಡಿಯೇಷನಲ್ಲಿ ಆಟೋ ರೇಡಿಯೋಗ್ರಾಫ್ ಮಾಡಿದರೆ ನಿಮಗೆ ಈ ಬ್ರೈಟ್ ಆರೆಂಜ್ ಕಲರ್ ಬ್ಯಾಂಡ್ ಸಿಗುತ್ತೆ, DNA ಬ್ಯಾಂಡ್ ಸಿಗುತ್ತೆ. ಸೊ ಹಾಗೆ ನೋಡೋದಾದರೆ ಆಪ್ಷನ್ ಬಿ ಕರೆಕ್ಟ್ ಇದೆ. ಇಥಿಡಿಯಂ ಬ್ರೋಮೈಡ್ ಇನ್ ಅಲ್ಟ್ರಾವೈಲೆಟ್ ರೇಡಿಯೇಷನ್, ಆಪ್ಷನ್ ಬಿ ಕರೆಕ್ಟ್ ಇದೆ. ಜೆಲ್ ಎಲೆಕ್ಟ್ರೋಫೋರೋಸಿಸ್ ಬಹಳ ಇಂಪಾರ್ಟೆಂಟ್, ನಿಮಗೆ ಬಹಳಷ್ಟು ಕ್ವಶನ್ಸ್ ಬರುತ್ತೆ. ವಾಟ್ ಈಸ್ ದಿ ಚಾರ್ಜ್ ಆಫ್ ದಿ DNA ಯಾವತ್ತೂ ನೆಗೆಟಿವ್ ಚಾರ್ಜ್ ಇರುತ್ತೆ, ಯಾಕೆಂದರೆ ಅಲ್ಲಿ ಫಾಸ್ಫೋರಿಕ್ ಆ್ಯಸಿಡ್ ಗ್ರೂಪ್ ಇದೆ DNA ಜೊತೆ, ಅದಕ್ಕೆ ನೆಗೆಟಿವ್ ಚಾರ್ಜ್ ಇದೆ. ಮತ್ತು ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ DNA ಫ್ರಾಗ್ಮೆಂಟ್ಸ್ಗಳು ಯಾವ ರೀತಿ ಮೂವ್ ಆಗ್ತದೆ ಜೆಲ್ ಪ್ಲೇಟ್ನಲ್ಲಿ ಅಥವಾ ಅಗರೋಸ್ ಜೆಲ್ನಲ್ಲಿ, ಸೀವಿಂಗ್ ಇಫೆಕ್ಟ್ ಅಂತ ಹೇಳಿ. ಸೊ ಸೀವಿಂಗ್ ಇಫೆಕ್ಟಿಂದ ಆ್ಯಕ್ಚುಲಿ DNA ಫ್ರಾಗ್ಮೆಂಟ್ಸ್ಗಳು ಮೂವ್ ಆಗ್ತದೆ. ಮತ್ತು ಯಾವ DNA ಮಾಲಿಕ್ಯೂಲ್ಸ್ ಮೂವ್ ಆಗ್ತದೆ ಅಂದರೆ ಫಾಸ್ಟಾಗಿ ಮೂವ್ ಆಗ್ತದೆ, ಸ್ಮಾಲರ್ DNA ಫ್ರಾಗ್ಮೆಂಟ್ಸ್ಗಳು ಯಾವತ್ತೂ ಫಾಸ್ಟಾಗಿ ಮೂವ್ ಆಗ್ತದೆ, ಅದು ಆ್ಯನೋಡ್ ಕಡೆ ಅಂದರೆ ಪಾಸಿಟಿವ್ ಚಾರ್ಜ್ ಕಡೆ ಬೇಗ ಹೋಗ್ತದೆ. ವೇರೆ ಲಾರ್ಜರ್ DNA ಫ್ರಾಗ್ಮೆಂಟ್ಸ್ ಏನಾಗ್ತದೆ, ಲ್ಯಾಗ್ ಆಗಿಬಿಡ್ತದೆ, ಅಂದರೆ ಹಿಂದೆನೇ ಉಳ್ಕೊಂಡ್ಬಿಡ್ತದೆ. ಇದೆಲ್ಲ ನಿಮಗೆ ಗೊತ್ತಿರಬೇಕಾಗ್ತದೆ. ಮತ್ತು ಇನ್ನೊಂದು ಬರುತ್ತೆ ಇಲ್ಯೂಷನ್ ಅಂತ ಹೇಳಿ, ELUTION, ಇಲ್ಯೂಷನ್ ಅಂತ ಹೇಳಿ. ಸೊ ಇಲ್ಯೂಷನ್ ಅಂತ ಹೇಳಿದ್ರೆ ನಿಮಗೆ ಸೆಲೆಕ್ಟ್ ಮಾಡಿರುವಂಥ DNAನ ಈ ಅಗರೋಸ್ ಜೆಲ್ಲಿಂದ ನೀವು ಕಟ್ ಮಾಡಿ ತೆಗಿಬಹುದು. ಕಟ್ ಮಾಡಿ ತೆಗೆಯುವಂಥ ಪ್ರಾಸೆಸ್ಗೆ ನಾವು ಇಲ್ಯೂಷನ್ ಅಂತ ಕರಿತೀವಿ. ಇದೆಲ್ಲ ನೆನ್ಪಿಟ್ಕೋಬೇಕು ನೀವು. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಆನ್ಸರ್.
ಈಗ 14ನೇ ಕ್ವಶನ್, ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಡಿಸ್ಕ್ರೈಬ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ಸೈಮ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಕರೆಕ್ಟ್ ಆಗಿರಬೇಕು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಗೆ. ಇದು ನೀಟ್ 2020 ಫೇಸ್ 1 ಕೇಳಿದ್ದಾರೆ. ಅಂದರೆ ಬಹಳಷ್ಟು ಕ್ವಶನ್ಸ್ಗಳು ಒಂದೇ ಚಾಪ್ಟರಿಂದ ಕೇಳಿದ್ದಾರೆ. ದ ಎನ್ಸೈಮ್ ಕಟ್ಸ್ ದಿ ಶುಗರ್ ಫಾಸ್ಫೇಟ್ ಬ್ಯಾಕ್ಬೋನ್ ಎಟ್ ಸ್ಪೆಸಿಫಿಕ್ ಸೈಟ್ಸ್ ಆನ್ ಈಚ್ ಸ್ಟ್ಯಾಂಡ್. ಹೌದು, ಈ DNA ಮೈನ್ ಬ್ಯಾಕ್ಬೋನ್ ಏನಿದೆ ಶುಗರ್ ಫಾಸ್ಫೇಟ್ ಬ್ಯಾಕ್ಬೋನ್, ಈ ಶುಗರ್ ಫಾಸ್ಫೇಟ್ ಬ್ಯಾಕ್ಬೋನನ್ನು ಈ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಕಟ್ ಮಾಡ್ತದೆ. ಸೊ ಅದು ಕರೆಕ್ಟ್ ಸ್ಟೇಟ್ಮೆಂಟ್, ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್, ದ ಎನ್ಸೈಮ್ ರೆಕಾಗ್ನೈಸಸ್ ಅ ಸ್ಪೆಸಿಫಿಕ್ ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇನ್ ದಿಸ್ DNA. ನಮಗೆ ಗೊತ್ತಿದೆ, ಇದು ಬಹಳಷ್ಟು ಸಲ ಹೇಳಿದ್ದೀನಿ ಕೂಡ. ಹೌದು, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಯಾವತ್ತು ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸನ್ನು ರೆಕಾಗ್ನೈಸ್ ಮಾಡ್ತದೆ, ಅದು ರಿಸ್ಟ್ರಿಕ್ಷನ್ ಸೈಟ್ ಆಗಿರ್ತದೆ. ಓಕೆ, ಅದು ಕರೆಕ್ಟ್ ಸ್ಟೇಟ್ಮೆಂಟ್. ದ ಎನ್ಸೈಮ್ ಕಟ್ಸ್ DNA ಮಾಲಿಕ್ಯೂಲ್ ಎಟ್ ಐಡೆಂಟಿಫೈಡ್ ಪೊಸಿಷನ್ಸ್ ವಿತ್ ಇನ್ DNA. ಅದು ಕೂಡ ಹೌದು, ಅಂದರೆ ಸ್ಪೆಸಿಫಿಕ್ ಪೊಸಿಷನಲ್ಲೇ ಹೋಗಿ DNA ಕಟ್ ಮಾಡ್ತದೆ. ನಂತರ, ದ ಎನ್ಸೈಮ್ ಬೈಂಡ್ಸ್ DNA ಎಟ್ ಸ್ಪೆಸಿಫಿಕ್ ಸೈಟ್ಸ್ ಆ್ಯಂಡ್ ಕಟ್ಸ್ ಓನ್ಲಿ ಒನ್ ಆಫ್ ದಿ 2 ಸ್ಟ್ಯಾಂಡ್ಸ್. ಇಲ್ಲ, 2 ಸ್ಟ್ಯಾಂಡ್ಸ್ಗಳನ್ನು ಅದು ಕಟ್ ಮಾಡ್ತದೆ. ಇದು ಬಹಳ ಇಂಪಾರ್ಟೆಂಟ್. ಇದು ಅಂದರೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ 2 ಕಡೆ ಇರ್ತದೆ, ಹೌದಲ್ವಾ? ಸೊ DNA ಇಲ್ಲಿ ಇರುವಂಥ ಡಬಲ್ ಸ್ಟ್ಯಾಂಡ್ ಏನಿದೆ ಅದಕ್ಕೆ 2 ಕಡೆ ಹೋಗಿ ರಿಸ್ಟ್ರಿಕ್ಷನ್ ಎನ್ಸೈಮ್ ಬೈಂಡ್ ಆಗಿ ಕಟ್ ಮಾಡ್ತದೆ. ಸೊ ದಟ್ ಯು ಗೆಟ್ ಡಬಲ್ ಸ್ಟ್ಯಾಂಡರ್ಡ್ DNA, ಸಿಂಗಲ್ ಸ್ಟ್ಯಾಂಡ್ DNA ಸಿಗೋದಿಲ್ಲ ನಿಮಗೆ. ಸೊ ಹಾಗೆ ನೋಡೋದಾದರೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಗೆ ಈ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದು ಇನ್ಕರೆಕ್ಟ್. ಸೊ ಈ ಕ್ವಶನ್ಗೆ ಅದು ಕರೆಕ್ಟ್ ಆದಂಥ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ನೀಟ್ 2019 ಕೇಳಿದರು. DNA ಪ್ರಿಸಿಪಿಟೇಷನ್ ಔಟ್ ಆಫ್ ಎ ಮಿಕ್ಸ್ಚರ್ ಆಫ್ ಬಯೋಮಾಲಿಕ್ಯೂಲ್ಸ್ ಕ್ಯಾನ್ ಬಿ ಅಚೀವ್ಡ್ ಬೈ ಟ್ರೀಟ್ಮೆಂಟ್ ವಿತ್. ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು? ಈ ಸೆಲ್ನೊಳಗಡೆ ಇರುವಂಥ RNA ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, DNAಗಳು ಅಥವಾ ಬೇರೆ ಯಾವುದೇ ಕೆಮಿಕಲ್ ಆಗಿರ್ಬೋದು, ಇದೆಲ್ಲ ಬಯೋಮಾಲಿಕ್ಯೂಲ್ಸ್. ಈ ಬಯೋಮಾಲಿಕ್ಯೂಲ್ಸಿಂದ ನಾವು ಬರೀ DNA ಮಾತ್ರ ಹೊರಗೆ ತೆಗಿಬೇಕು. ಸೊ ಇದಕ್ಕೆ ಯೂಸ್ ಮಾಡುವಂಥ ಕೆಮಿಕಲ್ ಯಾವುದು ಅಂತ ಕೇಳಿದ್ದಾರೆ. ಮಿಥನಾಲ್ ಎಟ್ ರೂಮ್ ಟೆಂಪರೇಚರ್ ಇಲ್ಲ, ಚಿಲ್ಡ್ ಕ್ಲೋರೋಫಾರ್ಮ್ ಇಲ್ಲ, ಐಸೋಪ್ರೊಪೆನಾಲ್ ಇಲ್ಲ, ಚಿಲ್ಡ್ ಇಥನಾಲ್. ಹೌದು, DNA ಪ್ರಿಸಿಪಿಟೇಟ್ ಬೇಕು ಅಂತ ಹೇಳಿದ್ರೆ ನೀವು ಆ ಪರ್ಟಿಕ್ಯುಲರ್ ಸೊಲ್ಯೂಷನನ್ನು ನೀವು ಚಿಲ್ಡ್ ಇಥನಾಲ್ ಜೊತೆ ಟ್ರೀಟ್ ಮಾಡಬೇಕಾಗ್ತದೆ. ಆವಾಗ ನಿಮಗೆ DNA ಮೇಲೆ ಟೆಸ್ಟ್ ಟ್ಯೂಬ್ನಲ್ಲಿ ಮೇಲೆ ಬಂದು ತೇಲ್ತದೆ. ನಂತರ ಸ್ಪೂಲಿಂಗ್ ಅಂತ ಹೇಳುವಂಥ ಒಂದು ಟೆಕ್ನಾಲಜಿ ಅಥವಾ ಒಂದು ಪ್ರಾಸೆಸನ್ನು ಯೂಸ್ ಮಾಡಿ DNAನ ಹೊರಗೆ ತೆಗಿಬೇಕಾಗ್ತದೆ. ಆಪ್ಷನ್ ಡಿ ಕರೆಕ್ಟ್ ಇದೆ. ನಮ್ಮ 16ನೇ ಕ್ವಶನ್, ಇದು ನೀಟ್ 2018 ಕೇಳಿದರು. ದ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಪ್ಸ್ ಇನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಈಸ್. ಇದು ರಿಪೀಟ್ ಆ್ಯಕ್ಚುಲಿ ಕ್ವಶನ್ ಇದು. ಸೊ ನಮಗೆ ಗೊತ್ತಿದೆ, ಫಸ್ಟ್ ಡಿನ್ಯಾಚುರೇಷನ್, ನಂತರ ಅನೇಲಿಂಗ್, ನಂತರ ಎಕ್ಸ್ಟೆನ್ಷನ್ ಅಂತ ಹೇಳಿ. ಆಪ್ಷನ್ ಡಿ ಕರೆಕ್ಟ್ ಇದೆ. ಆ್ಯಕ್ಚುಲಿ ಡಿನ್ಯಾಚುರೇಷನ್, ಅನೇಲಿಂಗ್, ಎಕ್ಸ್ಟೆನ್ಷನ್ ನೆನ್ಪಿಟ್ಕೊಳ್ಳಿ. ಆಪ್ಷನ್ ಡಿ ಕರೆಕ್ಟ್. ಇದು 2017 ಕೇಳಿರುವಂಥ ಕ್ವಶನ್. ದ ಪ್ರಾಸೆಸ್ ಆಫ್ ಸಪರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ಎಕ್ಸ್ಪ್ರೆಸ್ಡ್ ಪ್ರೋಟೀನ್ ಬಿಫೋರ್ ಮಾರ್ಕೆಟಿಂಗ್ ಈಸ್ ಕಾಲ್ಡ್ ಆ್ಯಸ್. ಇದಕ್ಕೆ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸೊ ಅಪ್ ಸ್ಟ್ರೀಮ್ ಪ್ರೊಸೆಸಿಂಗ್ ಆಗೋದಿಲ್ಲ, ಬಯೋ ಪ್ರೊಸೆಸಿಂಗ್ ಆಗೋದಿಲ್ಲ, ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸಿಂಗ್ ಕೂಡ ಆಗೋದಿಲ್ಲ. ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಟೆಕ್ನಿಕ್ ಆರ್ ಪ್ರಾಸೆಸ್ ವಿಚ್ ಈಸ್ ಯೂಸ್ ಟು ಪ್ಯೂರಿಫೈ ದಿ ಎಕ್ಸ್ಪ್ರೆಸ್ಡ್ ಪ್ರೋಟೀನ್ ಬೈ ದಿ ರೀಕಾಂಬಿನೆಂಟ್ DNA. ಸೊ ಅಂತ ಕರಿತೀವಿ ನಾವು. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್, ಇದು ನೀಟ್ 2017 ಕೇಳಿದರು. ಎ ಜೀನ್ ಹೂಸ್ ಎಕ್ಸ್ಪ್ರೆಷನ್ ಹೆಲ್ಪ್ಸ್ ಟು ಐಡೆಂಟಿಫೈ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಈಸ್ ನೌನ್ ಆ್ಯಸ್ ಅಂತ ಕೇಳಿದ್ದಾರೆ. ಸೆಲೆಕ್ಟಬಲ್ ಮಾರ್ಕರ್, ಪ್ಲಾಸ್ಮಿಡ್, ವೆಕ್ಟರ್, ಸ್ಟ್ರಕ್ಚರಲ್ ಜೀನ್. ಆಪ್ಷನ್ ಎ ಕರೆಕ್ಟ್ ಇದೆ, ಸೆಲೆಕ್ಟಬಲ್ ಮಾರ್ಕರ್ ಆ್ಯಕ್ಚುಲಿ. ಈಗ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಅಂದರೆ ಏನಪ್ಪ? ಈಗ RDNA ಮಾಡಬೇಕಾದ್ರೆ ನಿಮಗೆ 2 ಥರವಾದಂಥ DNA ಬೇಕು. ಒಂದು DNA ಹೆಸರು ಕ್ಲೋನಿಂಗ್ ವೆಕ್ಟರ್, ಇನ್ನೊಂದು ಜೀನ್ ಆಫ್ ಇಂಟ್ರೆಸ್ಟ್. ಇದನ್ನು ಎರಡನ್ನೂ ನೀವು ಪಡಿಬೇಕಾದ್ರೆ ಆ 2 DNAಗಳನ್ನು ನೀವು ಒಂದೇ ಒಂದು ಸ್ಪೆಸಿಫಿಕ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಸಿಂದ ಟ್ರೀಟ್ ಮಾಡಿರಬೇಕಾಗ್ತದೆ. ಅಂದರೆ ಕ್ಲೋನಿಂಗ್ ವೆಕ್ಟರಿಗೆ ನೀವು ಈಗ ECO-R1 ಅನ್ನು ಯೂಸ್ ಮಾಡಿದರೆ, ಜೀನ್ ಆಫ್ ಇಂಟ್ರೆಸ್ಟ್ ಪಡಿಬೇಕಾದ್ರೆ ನೀವು ಇನ್ನೊಂದು ಜೀನ್ DNA ಏನಿದೆ ಅದರಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಅದನ್ನು ಆ DNA ಕೂಡ ನೀವು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಸೇಮ್ ECO-R1 ಇಂದಲೇ ಟ್ರೀಟ್ ಮಾಡಬೇಕಾಗ್ತದೆ. ಇದು ನೆನಪಿಡಿ, ಬಹಳ ಇಂಪಾರ್ಟೆಂಟ್ ಇದು. ಸ್ಪೆಸಿಫಿಕ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ವಿಲ್ ಬಿ ಯೂಸ್ಡ್ ಟು ಟ್ರೀಟ್ ಕ್ಲೋನಿಂಗ್ ವೆಕ್ಟರ್ ಆಸ್ ವೆಲ್ ಆಸ್ ಜೀನ್ ಆಫ್ ಇಂಟ್ರೆಸ್ಟ್, ನೆನ್ಪಿಟ್ಕೊಳ್ಳಿ. ನಂತರ ನೀವು ಲೈಗೇಸಿಂದ ಆ್ಯಕ್ಚುಲಿ ಲೈಗೇಟ್ ಮಾಡ್ತೀರಿ, ಜೀನ್ ಆಫ್ ಇಂಟ್ರೆಸ್ಟನ್ನು ಲೈಗೇಟ್ ಮಾಡ್ತೀರಿ. ಸೊ ನಿಮಗೆ RDNA ಬಂದುಬಿಡ್ತದೆ. ಸೊ ಈ RDNA ನೀವೀಗ ಹೋಸ್ಟ್ ಸೆಲ್ಗೆ ಹಾಕ್ತೀರಿ. ಹೋಸ್ಟ್ ಸೆಲ್ RDNA ತಗೊಂಡ್ರೆ ಆಬ್ವಿಯಸ್ಲಿ ಅದಕ್ಕೆ ನಾವು ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕರಿತೀವಿ. ಇನ್ನೊಂದು ಹೆಸರು ರೀಕಾಂಬಿನೆಂಟ್ಸ್ ಅಂತಲೂ ಕೂಡ ಕರಿತೀವಿ. ಈಗ ಹೋಸ್ಟ್ ಸೆಲ್ RDNA ಫೇಲ್ಯೂರ್ ಆದರೆ, ಈ ಪ್ರಾಸೆಸ್ ಫೇಲ್ಯೂರ್ ಆದರೆ ಆಬ್ವಿಯಸ್ಲಿ ಅದಕ್ಕೆ ನಾವು ಆ ಹೋಸ್ಟ್ ಸೆಲ್ಗೆ ನಾವು ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಥವಾ ನಾನ್ ರೀಕಾಂಬಿನೆಂಟ್ಸ್ ಅಂತ ಕರಿತೀವಿ. ಇದು ನಮಗೆ ಹೇಗೆ ಗೊತ್ತಾಗ್ತದೆ ಹೋಸ್ಟ್ ಸೆಲ್ ರೀಕಾಂಬಿನೆಂಟ್ DNA ತಗೊಂಡಿದೆಯಾ ಇಲ್ವಾ ಅಂತ ಹೇಳಿ? ಯಾಕಂದರೆ ಇದೆಲ್ಲ ಸ್ಟೆಪ್ಸ್ಗಳು ಮಾಲಿಕ್ಯುಲರ್ ಲೆವೆಲಲ್ಲಿ ನಡೆಯೋದ್ರಿಂದ ಕಣ್ಣಿಗೆ ಕಾಣಿಸಲ್ಲ. ಸೊ ಅದಕ್ಕೆ ಆಲ್ರೆಡಿ ಈ ಕ್ಲೋನಿಂಗ್ ವೆಕ್ಟರಲ್ಲಿ ಕೆಲವು ಸೆಲೆಕ್ಟಬಲ್ ಮಾರ್ಕರ್ ಜೀನ್ಸ್ ಇರುತ್ತೆ. ಆ ಮಾರ್ಕರ್ ಜೀನ್ಸು ಇದು ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ಗಳಾಗಿರುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಒಂದು ಎಕ್ಸಾಂಪಲ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್, ಕನಾಮೈಸಿನ್ ಅಥವಾ ಕ್ಲೋರಾಂಫೆನಿಕಾಲ್ ರೆಸಿಸ್ಟೆಂಟ್ ಜೀನ್ಸ್ಗಳಿರುತ್ತೆ. ಇದು ಸೆಲೆಕ್ಟಬಲ್ ಮಾರ್ಕರ್ಸ್. ಈ ಪರ್ಟಿಕ್ಯುಲರ್ ಸೆಲೆಕ್ಟಬಲ್ ಮಾರ್ಕರ್ ಜೀನಿಂದಲೇ ನಾವು ಕಂಡುಹಿಡಿಬೋದು ವೆದರ್ ದಟ್ ಈ ಕೊಲೈ ಅಥವಾ ಹೋಸ್ಟ್ ಆರ್ಗನಿಸಮ್ ಹ್ಯಾಸ್ ಟೇಕನ್ ದಿ RDNA ಆರ್ ನಾಟ್ ಅಂತ ಹೇಳಿ. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಕ್ರೈಟೀರಿಯನ್ ಫಾರ್ DNA ಫ್ರಾಗ್ಮೆಂಟ್ಸ್ ಮೂವ್ಮೆಂಟ್ ಆನ್ ಅಗರೋಸ್ ಜೆಲ್ ಡ್ಯೂರಿಂಗ್
ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ಕೇಳಿದ್ದಾರೆ. 2017 ನೀಟ್ನಲ್ಲಿ ಕೇಳಿದಂಥ ಕ್ವಶನ್. ಬಹಳ ಸಿಂಪಲ್ ಇದೆ. ನಾನು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಬಗ್ಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. DNA ಫ್ರಾಗ್ಮೆಂಟ್ಸ್ ಯಾವತ್ತೂ ನೆಗೆಟಿವ್ ಇರ್ತದೆ. ನೀವು ಯಾವಾಗ ಅದನ್ನು ಕ್ಯಾಥೋಡ್ ಎಂಡಲ್ಲಿ ನೀವು ಲೋಡ್ ಮಾಡಿದಾಗ ಅದು ಆ್ಯನೋಡ್ ಕಡೆ ಮೂವ್ ಆಗ್ತದೆ. ಸ್ಮಾಲರ್ ದಿ DNA ಫ್ರಾಗ್ಮೆಂಟ್ಸ್ ಇಟ್ ವಿಲ್ ಮೂವ್ ಫರ್ದರ್ ಅಷ್ಟೇ. ಸೊ ಯಾವುದೇ ಕಾರಣಕ್ಕೂ ಈ ದೊಡ್ಡ DNA ಫ್ರಾಗ್ಮೆಂಟ್ಸ್ ಏನಿದೆ, ಲಾರ್ಜರ್ DNA ಫ್ರಾಗ್ಮೆಂಟ್ಸ್, ಅದು ಮುಂದೆ ಹೋಗೋದಿಲ್ಲ, ಅದೆಲ್ಲ ಲ್ಯಾಗ್ ಆಗಿಬಿಡ್ತದೆ, ಹಿಂದೆನೇ ಉಳ್ಕೊಂಡ್ಬಿಡ್ತದೆ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ದ ಸ್ಮಾಲರ್ ದಿ ಫ್ರಾಗ್ಮೆಂಟ್ ಸೈಜ್ ದ ಫರ್ದರ್ ಇಟ್ ಮೂವ್ಸ್. ಅಷ್ಟೇ, ಆಪ್ಷನ್ ಸಿ ಕರೆಕ್ಟ್ ಆದಂಥ ಆನ್ಸರ್. 20th ಕ್ವಶನ್ ನೀಟ್ 2017 ಕೇಳಿದರು. DNA fragments are positively charged, either positively or negatively charged depending on their size, neutral, negatively charged. ನಾನು ಹೇಳಿದ್ದೇನೆ ನೆಗೆಟಿವ್ಲಿ ಚಾರ್ಜ್ಡ್ ಬಿಕಾಸ್ ಫಾಸ್ಫೋರಿಕ್ ಆ್ಯಸಿಡ್ ಇರೋದ್ರಿಂದ ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಇದೆ.